ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. 8 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಹಾಗೆಯೇ ನಾವು ನಾರ್ಮಲಾಗಿ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ, ಗೋಲ್ಡ್ ಕಲರ್. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಸೇಮ್ ಪ್ಲೇಸಲ್ಲೇ ನಾನು ನೀಡಲ್ನ ಹಾಕಿ ಇನ್ನೊಂದು ಲಾಕ್ ತೊಗೊಳ್ತಾ ಇದ್ದೀನಿ. ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಯೂಸ್ ಮಾಡೋ ಬೀಡಿನ ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇವಾಗ 1 2 ಚೈನ್ಸ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಈ ರೀತಿ ಪ್ರತಿಯೊಂದು ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ತೊಗೋಬೇಕಾಗತ್ತೆ. ನಾನು ಹೇಳ್ತೀನಿ ನೆಕ್ಸ್ಟ್ ಯಾವಾಗ ಅಂತ. ಫಸ್ಟು 2 ಚೈನ್ಸ್ ತೊಗೊಳ್ಳಿ. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಕ್ರಾಸಾಗಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಜಾಗವನ್ನು ಬಿಟ್ಕೊಂಡು ನೀವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಕಂಬನ ತೊಗೋಬೇಕು. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ 2 ಚೈನ್ಸ್ 1 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬಗಳನ್ನು ತೊಗೋಬೇಕು. 1 2 3 4 5 6 6 ಕಂಬಗಳನ್ನು ತೊಗೊಂಡಿದ್ದೀನಿ. 2 ಚೈನ್ಸ್ ತೊಗೊಂಡು ಒಂದು ಕಂಬ ತೊಗೊಂಡೆ. ಅದಾದ ನಂತರ 2 ಚೈನ್ಸ್ ಅಗೇನ್ ಇಲ್ಲಿ 6 ಕಂಬಗಳನ್ನು ತೊಗೊಂಡು ಇವಾಗ ಸಿಂಗಲ್ ಕ್ರೋಶೆ ತೊಗೊಳ್ತಾನೆ ನೀವು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಮತ್ತೆ ನಾವು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನೀಡಲ್ನ ಇಟ್ಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಕಂಬ, 2 ಒಂದು ಮಾಡಿ ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ 2 ಚೈನ್ಸ್ ತೊಗೋಬೇಕು. 1 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ಇದೇ ಥರ 6 ಕಂಬಗಳನ್ನು ತೊಗೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. 1 2 3 4 5 6 ಈ ರೀತಿ ಬರುತ್ತೆ. ಇವಾಗ ಇದೇ ಥರನೇ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಕಂಬ ತೊಗೋಬೇಕು. 2 ಒಂದು ಮಾಡಿ ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡಿಕೊಂಡು ಒಂದು ಕಂಬ ಆಯಿತು. ಇವಾಗ 2 ಚೈನ್ಸ್ 1 2 ಚೈನ್ಸ್ ತೊಗೊಂಡು ಇವಾಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 2 ಎಳೆನ ಒಂದು ಮಾಡ್ಕೊಳ್ಳಿ. ಈ 2 ಎಳೆನ ಒಂದು ಮಾಡ್ಕೋಬೇಕು. ಇವಾಗ ಒಂದಾಯಿತು. ಇದೇ ಥರ ಟೋಟಲ್ 2 ಚೈನ್ ಆದಮೇಲೆ 6 ಕಂಬಗಳನ್ನು ತೊಗೊಳ್ಳಿ. 2 ಚೈನ್ಸ್ ಆದಮೇಲೆ ನಾನಿಲ್ಲಿ 1 2 3 4 5 6 6 ಕಂಬಗಳನ್ನು ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಈ ರೀತಿ 3 ಸ್ಲ್ಯಾಂಟ್ ಆರ್ಚ್ನ ತೊಗೊಂಡ ನಂತರ ನೀಡಲ್ ಮೇಲೆ ಮತ್ತೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಕ್ರಾಸಾಗಿ ಇಟ್ಕೊಂಡು ನೀಡಲ್ನ ಹಾಕಿ ಒಂದು ಕಂಬನ ತೊಗೊಳ್ತಾ ಇದ್ದೀನಿ. ಕಂಬನ ತೊಗೊಂಡು ಇವಾಗ ಡಿಸೈನ್ನ ಉಲ್ಟಾ ಮಾಡ್ಕೋಬೇಕು. ಈ ರೀತಿ ಬೀಡಾದಮೇಲೆ 3 ಸ್ಲ್ಯಾಂಟ್ ಆರ್ಚ್ ಬರುತ್ತೆ. ಅದಾದ ನಂತರ ಒಂದು ಕಂಬ ತೊಗೊಂಡು
ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ, ಸ್ಯಾರಿನ ಉಲ್ಟಾ ಮಾಡಿಕೊಂಡು ಇವಾಗ ಇಲ್ಲಿ ಮೇಲ್ಗಡೆ ಹೋಲ್ ಥರ ಕಾಣಿಸುತ್ತೆ, ನೀವು ಮಧ್ಯ ಒಂದೊಂದು ಸಿಂಗಲ್ ಕ್ರೋಶನ ತಗೊಳ್ತಾ ಕಂಟಿನ್ಯೂ ಮಾಡಿಕೊಡಿ. ಪ್ರತಿಯೊಂದು ಹೋಲಲ್ಲೂ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಎರಡೆಳೆನ ಒಂದು ಮಾಡ್ಕೋಬೇಕು. ಸಿಂಗಲ್ ಕ್ರೋಶನ ತಗೊಳ್ತಾ ಬರ್ತಿದ್ದೀನಿ. ಇವಾಗ ಲಾಸ್ಟ್ ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ. ಪ್ರತಿಯೊಂದು ಗ್ಯಾಪಲ್ಲಿ ಕೂಡ ಸಿಂಗಲ್ ಕ್ರೋಶ ತೊಗೊಳ್ತಾ ಬಂದಿದ್ದೀನಿ, ನೀವು ನೋಡ್ಬೋದು. ಇವಾಗ 1 2 3 4 5 6 ಟೈಮ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ಲ್ಯಾಂಟ್ ಆರ್ಚ್ ಇದೆಯಲ್ಲ, ಇಲ್ಲಿ ಲಾಸ್ಟ್, ಇಲ್ಲಿಂದ ಲಾಸ್ಟ್ ಇದೆ ನೋಡಿ, ಈ ಒಂದು ಗ್ಯಾಪಲ್ಲಿ 2 ಚೈನ್ ಮತ್ತು ಫಸ್ಟ್ ಕಂಬ ಮಧ್ಯೆ ಇರೋ ಮೇಲ್ಗಡೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಆರ್ಚ್ ಹಾಕೋದಕ್ಕೆ ಚೈನ್ನ ತೊಗೊಂಡಿದ್ದೀನಿ. ಇವಾಗ 1 2 3 ಚೈನ್ಸ್ ತೊಗೊಂಡಿದ್ದೀನಿ. 3 ಚೈನ್ಸ್ ತೊಗೊಂಡು ನೆಕ್ಸ್ಟ್ ಆರ್ಚ್ ಇಲ್ಲಿಗೆ 2 ಚೈನ್ ಮತ್ತು ಫಸ್ಟ್ ಕಂಬದ ಮಧ್ಯ ಮೇಲ್ಗಡೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಬಟ್ಟೆನ ಮತ್ತೆ ಸೀದಾ ಮಾಡ್ಕೊಳ್ಳಿ. ಇದು ಸೀದಾ ಸಾರಿನ ಸೀದಾ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಈ ರೀತಿ ಥ್ರೆಡ್ನ ಸುತ್ಕೋಬೇಕು. ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಇವಾಗ 3 ಆಯಿತು, ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ. 2 ಎಳೆ ಆಯಿತು, ಈ 2 ಎಳೆನ ಒಂದು ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶ. ಇದೇ ಥರ ಮತ್ತೆ 1 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, 1 ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ, 2 ಲಾಸ್ಟಲ್ಲಿ ಈ 2 ಎಳೆನ ಒಂದು ಮಾಡ್ಕೋಬೇಕು, 3 ಟೈಮ್ಸ್ 2 ಎಳೆನ ಒಂದು ಮಾಡ್ಕೋಬೇಕು. ಅದಕ್ಕೆ ತ್ರಿಬಲ್ ಕ್ರೋಶ ಅಂತ ಕರೀತಾರೆ. 2 ತ್ರಿಬಲ್ ಕ್ರೋಶ ಆಗಿದೆ. ಮತ್ತು ನಾನಿಲ್ಲಿ 2 ಎಳೆನ ಸುತ್ತಕೊಂಡು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. 3 4 5 6 7 8 8 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ನಾನಿಲ್ಲಿ ಥ್ರೆಡ್ನ ತೆಗೆದು ಒಂದು ಈ ಥರ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ತೊಗೊಂಡು ಥ್ರೆಡ್ ಒಳಗೆ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಬೀಡನ್ನ ಥ್ರೆಡ್ ಒಳಗೆ ಆ್ಯಡ್ ಮಾಡಿಕೊಂಡು ಇವಾಗ ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ 6 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಳ್ಳಿ. 8 ತ್ರಿಬಲ್ ಕ್ರೋಶ ತೊಗೊಂಡಿದ್ವಿ. 9 10 11 12 13 14 15
16. ಈ ರೀತಿ ಬರುತ್ತೆ. ಇಲ್ಲಿ ಈ ಸೈಡ್ 8, ಈ ಸೈಡ್ 8 ಟ್ರಿಬಲ್ ಕ್ರೋಶನ ತಗೊಳ್ಳಿ. ಇದಾದ ನಂತರ ನೀವು ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಇವಾಗ ನೀವು ನೆಕ್ಸ್ಟ್ ಕಂಬಗಳನ್ನು ಇಲ್ಲಿ ತಗೋಬೇಕು. ಈ ಕಂಬಕ್ಕೆ ಕಂಬನ ತಗೊಳ್ತಾ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 4 5 6. ಇವಾಗ ಲಾಸ್ಟಲ್ಲಿ 6 ಕಂಬಗಳಾದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ, ಮತ್ತೆ ಒಂದು ಸ್ಮಾಲ್ ಗೋಲ್ಡ್ ಬೀಡ್ಸ್, ಬೀಡ್ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಡಿಸೈನ್ ಬರುತ್ತೆ, ನೀವು ನೋಡ್ಬೋದು. ಇವಾಗ ನೆಕ್ಸ್ಟ್ ನಾನು ಮತ್ತೆ 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಒಂದು ಕಂಬನ ತಗೊಂಡು ಸ್ಲ್ಯಾಂಟ್ ಆರ್ಚ್ನ ತಗೊಳ್ತಾ ಇದ್ದೀನಿ. ಒಂದು ಕಂಬ, 1 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ 6 ಕಂಬಗಳನ್ನು ತಗೊಳ್ಳಿ. 1 2 6 ಕಂಬಗಳನ್ನು ತಗೊಳ್ಳಿ. 6 ಕಂಬಗಳಾಗಿವೆ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಕ್ರಾಸಾಗಿ ಹಿಡ್ಕೊಂಡು ಒಂದು ಕಂಬ, ಮತ್ತೆ 2 ಚೈನ್ಸ್, 1 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ 6 ಕಂಬಗಳನ್ನು ತಗೊಳ್ಳಿ. ಸ್ಲ್ಯಾಂಟಿಂಗ್ ಆರ್ಚ್ 3 ತೊಗೊಂಡಿದ್ದೀನಿ. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಕ್ರಾಸಾಗಿ ಒಂದು ಕಂಬನ ತಗೊಳ್ಳಿ. ಕಂಬನ ತಗೊಂಡು ಸಾರಿನ ಉಲ್ಟಾ ಮಾಡ್ಕೊಳ್ಳಿ. ಸಾರಿನ ಉಲ್ಟಾ ಮಾಡಿಕೊಂಡು ಈ ಒಂದು ಆರ್ಚ್ಗೆ, ಸ್ಲ್ಯಾಂಟ್ ಆರ್ಚ್ ಮೇಲ್ಗಡೆ ಗ್ಯಾಪ್ ಇರುತ್ತೆ, ಹೋಲ್ ಅಲ್ಲಿಗೆ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶನ ತಗೊಳ್ತಾ ಬನ್ನಿ ಇಲ್ಲಿವರೆಗೂ. ಲಾಸ್ಟ್ ಕಂಬ ಮತ್ತು 2 ಚೈನ್ ಮಧ್ಯ ಮೇಲ್ಗಡೆ ಹೋಲ್ ಇರುತ್ತೆ, ಅಲ್ಲಿವರೆಗೂ ನೀವು ಸಿಂಗಲ್ ಕ್ರೋಶನ ತಗೊಳ್ಳಿ. ಲಾಸ್ಟ್ ಕಂಬ ಮತ್ತು 2 ಚೈನ್ ಮಧ್ಯ ಮೇಲ್ಗಡೆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ತೊಗೊಂಡಿದ್ದೀನಿ. ಇವಾಗ 6 ಚೈನ್ಸ್, 1 2 3 4 5 6 ಚೈನ್ಸ್ ತಗೊಳ್ಳಿ. ಇವಾಗ ನೆಕ್ಸ್ಟು ಸ್ಲ್ಯಾಂಟ್ ಆರ್ಚಲ್ಲಿ ಲಾಸ್ಟ್ ಕಂಬ ಮತ್ತು 2 ಚೈನ್ ಇಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಇವಾಗ 3 ಚೈನ್ಸ್, 1 2 3 ಚೈನ್ಸ್ ತಗೊಂಡು ನೆಕ್ಸ್ಟ್ ಸ್ಲ್ಯಾಂಟ್ ಆರ್ಚ್ ಕಂಬ ಮತ್ತು 2 ಚೈನ್ಸ್ ಮಧ್ಯ ಮೇಲ್ಗಡೆ ಇಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಸಾರಿನ ಸೀದಾ ಮಾಡ್ಕೋಬೇಕು. ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಟ್ರಿಬಲ್ ಕ್ರೋಶನ ತಗೊಳ್ಳಿ. 8 ಟ್ರಿಬಲ್ ಕ್ರೋಶ ಆಗಿದೆ. ಇದು 3 ಚೈನ್ಸ್, 1 2 3 4 5 6 7 8 ಟ್ರಿಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ
ತ್ರಿಬಲ್ ಕ್ರೋಶ, ಎಂಟು ತ್ರಿಬಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 8 ತ್ರಿಬಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ. ಟೋಟಲ್ 16 ತ್ರಿಬಲ್ ಕ್ರೋಶ. ಮತ್ತೆ 8 ತ್ರಿಬಲ್ ಕ್ರೋಶ ಆಗಿದೆ. ಟೋಟಲ್ ಆಗಿ ಒಂದು ಆರ್ಚಲ್ಲಿ 16 ತ್ರಿಬಲ್ ಕ್ರೋಶ ಬರಬೇಕು. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ಕಂಬಗಳನ್ನು ತಗೊಳ್ಳಿ. ನಾನಿಲ್ಲಿ 6 ಕಂಬಗಳನ್ನು ತಗೊಳ್ತಾ ಇದ್ದೀನಿ. 6 ಕಂಬ ಆಗಿದೆ. ಇವಾಗ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ, ಮತ್ತೆ ಒಂದು ಗೋಲ್ಡ್ ಬೀಡ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಇವಾಗ ಮತ್ತೆ ಇದೇ ಥರ ಸ್ಲ್ಯಾಂಟ್ ಆರ್ಚ್ನ ತೊಗೊಳ್ತಾ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. 2 ಚೈನ್ಸ್ ತಗೊಳ್ಳಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ, ನೀವು ನೋಡ್ಬೋದು. ಈ ಡಿಸೈನ್ನ ತುಂಬ ಜನ ರಿಕ್ವೆಸ್ಟ್ ಮಾಡಿದರು, ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ಗೆ ನೀವು 700 800ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಈ ಡಿಸೈನ್ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಇದೇ ಥರ ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ನ ಕಲಿಬೇಕು ಅಂತ ಅನಿಸಿದರೆ ಇನ್ಸ್ಟಾಗ್ರಾಮಲ್ಲಿ ಲರ್ನ್ ವಿತ್ ಮಿ ಜಯ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್, ಅಲ್ಲಿ ಹೋಗಿ ನೀವು ನನಗೆ ಮೆಸೇಜ್ ಮಾಡಿ. ಹಾಗೆಯೇ ಯಾವ ಒಂದು ಡಿಸೈನ್ನ ಕಲಿಬೇಕು ಅಂತಿದ್ದೀರಾ ಆ ಡಿಸೈನ್ ಫೋಟೋನ ಶೇರ್ ಮಾಡಿ. ನಾನು ಆ ಡಿಸೈನ್ನ ಟ್ರೈ ಮಾಡಿ ವಿಡಿಯೋ ಮಾಡಿ ನಿಮಗೆ ಹೇಳಿಕೊಡ್ತೀನಿ. ಹಾಗೆಯೇ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು.